ಸಂಸ್ಕಾರ, ಒಳ್ಳೆತನ, ಈ ಮನೆತನದ ಹಿರಿಯರ ಆಶೀರ್ವಾದದ ಸಂಕೇತ ಈ ಒಡವೆಗಳು. ಇಷ್ಟು ದಿನ ಈ ಒಡವೆಗಳು ನನ್ನ ಹತ್ರ ಇತ್ತು. ಇನ್ನು ಮುಂದಿನ ಪೀಳಿಗೆಗೆ ಹೋಗೋ ಸಮಯ. ಹೌದು ಕಣೆ ಸೀತಾ, ನಿನ್ನ ನಿರ್ಧಾರ ಸರಿಯಾಗಿ ಇದೆ. ಇದು ವಂಶ ಪಾರಂಪರ್ಯವಾಗಿ ನಮ್ಮ ಮನೆತನದಿಂದ ಬಂದಿರೋ ಒಡವೆ ಕಣೆ. ಅದು ನಿನ್ನ ನಂತರ ನೀನು ಸೊಸೆಗೆ ಸೇರಬೇಕಲ್ವಾ? ಇದರ ಮೇಲೆ ಸತ್ತಿನಿಗೆ ಅಧಿಕಾರ ಇದೆ ಕಣೆ. ಕೀರ್ತನ ಈ ಮನೆ ಮಗಳಾಗಿರ್ಬೋದು, ಅವಳಿಗೆ ಬೇರೆ ಒಡವೆ ಮಾಡಿಸ್ಕೊಡೋಣ. ಈ ಸ್ಪರ್ಧೆಯಲ್ಲಿ ಮಗಳು ಗೆದ್ದು ಬಿಟ್ಟರೆ ಈ ಒಡವೆ ಎಲ್ಲ ಅವಳ ಪಾಲಾಗ್ಬಿಡುತ್ತೆ. ಇದು ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ ಕಣೆ. ಗೊತ್ತು ರೀ, ನನ್ನ ಅತ್ತೆ ನನಗೆ ಹೇಗೆ ಇದನ್ನು ನನ್ನ ಕೈಗೆ ಕೊಟ್ಟರೋ ಹಾಗೆ ನಾನು ಕೂಡ ಇದನ್ನು ನನ್ನ ಸೊಸೆಗೆ ಕೊಡಬೇಕು. ಅದೇ ಪದ್ಧತಿ ಅಲ್ವಾ? ಮತ್ತು ಎಲ್ಲರ ಮುಂದೆ ಸ್ಪರ್ಧೆಯಲ್ಲಿ ಗೆದ್ದವ್ರಿಗೆ ಅಂತ ಹೇಳಿದಿಲ್ಲ ಸೀತಾ. ಯೋಗ್ಯತೆ ಇದೆ ಅಂತ ಎಲ್ಲರ ಮುಂದೆ ಸಾಬೀತಾದರೆ ಈ ಒಡವೆ ಯಾರ ಕೈಗೆ ಸೇರಬೇಕೋ ಅವ್ರ ಕೈಗೆ ಸೇರುತ್ತೆ ರೀ. ಆಗ ಅದಕ್ಕೊಂದು ಗೌರವ ಇರುತ್ತೆ. ಮಾತಾಡೋರ ಬಾಯಿಗೆ ಬೀಗ ಬೀಳತ್ತೆ. ಹೀಗೆಲ್ಲ ಆಗಬೇಕು ಅಂದರೆ ಸ್ಪರ್ಧೆ ಒಂದು ನೆಪ ಅಷ್ಟೇ. ನೀವು ತಲೆ ಕೆಡಿಸ್ಕೋಬೇಡಿ, ನನಗೆ ಗೊತ್ತಿದೆ ಏನೂ ತೊಂದರೆ ಆಗಲ್ಲ ಅಂತ. ನೀನು ಹೀಗೆ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿದ್ದೀಯ ಅಂತ ನನಗೆ ಗೊತ್ತೇ ಆಗಲಿಲ್ಲ ಸೀತಾ. ಸರಿ, ನಾನು ಕೆಳಗಡೆ ಹೋಗಿ ಪೂಜೆಗೆಲ್ಲ ರೆಡಿ ಇದೆಯಾ ಅಂತ ನೋಡ್ತೀನಿ. ಬೇಗ ಬಂದುಬಿಡಿ. ಅತ್ತೆ, ಇಷ್ಟೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ, ಅವಳು ಬಂದು ಪೂಜೆ ಮಾಡ್ತಾಳಾ? ಬಾಲ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾನಲ್ಲ, ನೋಡೋಣ ಇರು. ಎಲ್ಲಪ್ಪ ಅವಳು ಬರಲ್ಲ ಅಂದ್ಲು ಅಜ್ಜಿ. ಏನು ಮಾಡ್ತಾ ಇದ್ದಾಳೆ ರೂಮಲ್ಲಿ ಕೂತ್ಕೊಂಡು? ಮೊಬೈಲ್ ನೋಡ್ತಾ ಇದ್ದಾಳಾ? ಇಲ್ಲ ಅಜ್ಜಿ. ಮತ್ತಿನ್ನೇನು ಮಾಡ್ತಿದ್ದಾಳೆ? ನಮ್ದು ಅದೇನು ದುರಾದೃಷ್ಟನೋ ಏನೋ, ಮುತ್ತೈದೆ ಅವಳ ಕೈಲಿ ಪೂಜೆ ಮಾಡ್ಸೋಕ್ಕಾಗ್ತಿಲ್ಲ. ನೊಂದ್ಕೋಬೇಡಿ ಅತ್ತೆ, ಹಬ್ಬದ ದಿನ ಈ ಥರ ಬೇಜಾರು ಮಾಡ್ಕೋಬಾರ್ದು. ಒಂದಲ್ಲ ಒಂದು ದಿನ ಅವಳ ಬುದ್ಧಿ ಬರುತ್ತೆ, ಅಲ್ಲಿವರೆಗೂ ನಾವು ಕಾಯಬೇಕಷ್ಟೆ. ಅಲ್ಲ, ಈಗ ಪೂಜೆ ಯಾರು ಮಾಡ್ತಾರಪ್ಪ? ನನ್ನನ್ನು ಈ ಮನೆ ಮಗನ ಥರ ನೋಡ್ಕೊಂಡಿದ್ದೀರಾ. ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ಪೂಜೆ ನಾನೇ ಮಾಡ್ತೀನಿ.
ಇಷ್ಟೆಲ್ಲ ತಯಾರಿ ಆದಮೇಲೆ ದೇವ್ರ ಪೂಜೆ ಮಾಡದೆ ಇರಬಾರ್ದಲ್ವಾ? ಅದ್ರಲ್ಲಿ ಕೇಳೋದೇನಿದೆಯಪ್ಪ, ನೀನು ಈ ಮನೆ ಮಗನೇ, ಮಾಡು. ಏನ್ ವಿಷಯ ಸುಹಾಸ್? ಟನ್ ಟಡನ್! ಹೆಂಗೆ ನಾವು ನಿನ್ಗೆ ಬೇಕಾಗಿದ್ದನ್ನ ಟಕ್ ಅಂತ ತಂದು ಕೊಡ್ತಾನೆ ಈ ಸುಹಾಸ್. ಯಾಕಲ್ಲಿಗೂ ಗಾಬರಿ ಅದೇ? ಏನ್ ಸುಹಾಸ್, ಅಪರೂಪಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ಯಾ. ನೀನ್ ತಂದಿರೋದು ಬರೀ ಒಡವೆ ಅಲ್ಲ ಸುಹಾಸ್, ಆ ಸತ್ಯ ಮತ್ತೆ ಅಮ್ಮನ್ನ ದೂರ ಮಾಡೋ ಬ್ರಹ್ಮಾಸ್ತ್ರ. ಆದರೆ ನಾನು ತಂದಿರೋದು ನಿನಗೋಸ್ಕರ ಡಾರ್ಲಿಂಗು. ಥ್ಯಾಂಕ್ ಯು ಮೈ ಡಾರ್ಲಿಂಗ್. ಯು ನೋ ವಾಟ್, ಈ ಒಡವೆ ಮೇಲೆ ಅಮ್ಮಂಗೆ ತುಂಬಾನೇ ಸೆಂಟಿಮೆಂಟ್ ಇದೆ. ಚಾಲೆಂಜ್ ಗೆಲ್ಲಕ್ಕಾಗೋದಿಲ್ಲ ಅಂತ ಸತ್ಯ ಮೊದಲೇ ಈ ಒಡವೆನ ಕದ್ಬಿಟ್ಲು ಅಂತ ಅಮ್ಮನ ಮುಂದೆ ಪ್ರೂವ್ ಮಾಡಿದ್ರೆ ಆಯ್ತು. ಅಮ್ಮಂಗೆ ಈಗ ತಾನೇ ಆ ಸತ್ಯ ಮೇಲೆ ಹುಟ್ಟುತ್ತಾ ಇರೋ ನಂಬಿಕೆ ಈ ಒಡವೆನ ಇಟ್ಕೊಂಡು ಅವರಿಬ್ಬರನ್ನ ನಾವು ಪರ್ಮನೆಂಟ್ ಆಗಿ ದೂರ ಮಾಡ್ಬೋದು ಸುಹಾಸ್. ಹಾಗೆ ಮಾಡಕ್ ನಾನು ಬಿಡಬೇಕಲ್ಲ. ನೀನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನನ್ನ ಅತ್ತೆನ ದೂರ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತೀಯಲ್ಲ ನೀನು. ಬೇರೆಯವ್ರ ರೂಮಿಗೆ ಬಂದು ನುಗ್ಗೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿನಗೆ? ಮನೆತನದ ಒಡವೆ ಕದ್ದು ಮನೆ ಸೊಸೆ ವಿರುದ್ಧನೇ ಪ್ಲಾನ್ ಮಾಡೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ಏಯ್, ಏನು ಕಳ್ಳಿ ಗಿಳ್ಳಿ ಅಂತ ಎಲ್ಲ ಮಾತಾಡ್ತಿದ್ಯಾ? ಕಳ್ಳಿನ ಕಳ್ಳಿ ಅಂದೆ, ಇನ್ನೇನಂತಾರೆ? ಮೈಂಡ್ ಯೋರ್ ಟಂಗ್ ಸತ್ಯ. ಮೈಂಡ್ ಮಾಡ್ತೀನಿ. ಸತ್ಯ ಇರೋವರೆಗೂ ಈ ಮನೆಗೂ ಮನೆಯವ್ರಿಗೂ ಯಾವುದೇ ರೀತಿ ಮೋಸ ಆಗೋದಕ್ಕೆ ನಾನು ಬಿಡಲ್ಲ. ಇಟ್ಸ್ ಟೂ ಲೇಟ್ ಸತ್ಯ. ಒಡವೆ ಆಲ್ರೆಡಿ ನನ್ನ ಕೈನಲ್ಲಿದೆ. ಎಲ್ಲ ಪ್ಲ್ಯಾನು ನಾನು ಅಂದ್ಕೊಂಡ ಹಾಗೆ ಆಗೋದು. ಕಿರುಚ್ಬೇಡ.
ಮಾಡಿರೋದು ಮಣ್ಣು ತಿನ್ನೋ ಕೆಲಸ, ಅದ್ರ ಮೇಲೆ ದನಿ ಏರ್ಸ್ ಮಾತಾಡೋದಕ್ಕೆ ನಾಚಿಕೆ ಆಗಲ್ಲ? ಯು ವಿಲ್ ಪೇ ಫಾರ್ ದಿಸ್ ಸತ್ಯ. ಏನು ನಡೀತಾ ಇದೆ ಇಲ್ಲಿ? ಮನೇಲಿ ಪೂಜೆ ಇದೆ ಅನ್ನೋದನ್ನು ಮರೆತು ಇಬ್ರು ಕಿತ್ತಾಡ್ತಾ ಇದ್ದೀರಾ? ಏನಿಲ್ಲ ಅತ್ತೆ, ಸುಮ್ಮನೆ ಮಾತಾಡ್ತಾ ಇದ್ವಿ. ಓ, ನೀವಿಬ್ರು ಮಾತಾಡ್ತಾ ಇದ್ರಾ? ಅದು ಸುಮ್ಮನೆ. ಏ ಹುಡುಗಿ, ಇತ್ತೀಚೆಗೆ ಸುಳ್ಳು ಹೇಳೋದನ್ನು ಬೇರೆ ಕಲ್ತ್ಬಿಟ್ಟಿದೀಯಾ? ಇಲ್ಲ ಅತ್ತೆ, ಅದು ಇವರು ಪೂಜೆ ಹೇಗೆ ಮಾಡೋದು ಅಂತ ನನ್ನ ಹತ್ರ ಕೇಳ್ತಿದ್ರು, ನಾನು ಹೇಳ್ಕೊಡ್ತಿದ್ದೆ. ಸರಿ ಸರಿ, ಇಬ್ರು ಕೆಳಗಡೆ ಬನ್ನಿ, ಇನ್ನೇನು ಪೂಜೆ ಶುರು ಆಗುತ್ತೆ. ಏನು ಹಾಗೆ ನೋಡ್ತಿದ್ಯಾ? ಒಡವೆ ವಿಷಯ ಯಾಕೆ ಹೇಳಲಿಲ್ಲ ಅಂತನಾ? ನನ್ನ ಮುಂದಿನ ಪ್ಲ್ಯಾನ್ ಏನು ಅಂತ ತಿಳ್ಕೊಂಡು ಭಯ ಆಯ್ತಾ? ಅದಕ್ಕೆ ಅಮ್ಮನ ಮುಂದೆ ಸುಮ್ಮನಾದ್ಯಾ? ನಿನಗೆ ಭಯ ಪಡೋ ಸೀನೆಲ್ಲ ಇಲ್ಲ. ಯಾಕೆ ಅಂದರೆ ನಾನು ನಿನ್ನ ಥರ ಯಾವತ್ತೂ ಕೆಟ್ಟ ಕೆಲಸಕ್ಕೆ ಕೈಯೇ ಹಾಕಲ್ವೇ? ಯಾವ ತಾಯಿನೂ ತನ್ನ ಮಗಳು ಮನೆ ಮರ್ಯಾದೆ ಕಳಿಯೋ ಕೆಲಸ ಮಾಡ್ತಾಳೆ ಅನ್ನೋದನ್ನ ಸಹಿಸಲ್ಲ. ಈಗಾಗಲೇ ನೀವಿಬ್ರು ತುಂಬ ಮರ್ಯಾದೆನ ಕಳೆದಿದ್ದೀರ. ಇನ್ನು ಈ ವಿಷಯನ ಗೊತ್ತಾದರೆ, ಅಯ್ಯೋ ನಾನು ಇಂಥ ಮಗಳನ್ನ ಹೆತ್ತಿದ್ದೀನ, ಇವಳನ್ನ ಈ ಥರ ಬೆಳೆಸಿದ್ದೀನ ಅಂತ ಅವ್ರು ನೊಂದ್ಕೋತಾ ಇದ್ರು. ನನ್ನತ್ತೆ ನೊಂದ್ಕೋಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ವಿಷಯನ ಅವ್ರ ಹತ್ರ ಹೇಳಲಿಲ್ಲ. ನನ್ನ ಒಳ್ಳೆತನನ ವೀಕ್ನೆಸ್ ಮಾಡ್ಕೋಬೇಡ ಕೀರ್ತನ. ನಿನಗೆ ನನ್ನ ಮೇಲೆ ಮಾತ್ರ ಉರಿ ಇದೆ ಅಂತ ಅಂದ್ಕೊಂಡಿದ್ದೆ, ಆದರೆ ಸಂಬಂಧಗಳ ಬೆಲೆನೂ ಗೊತ್ತಿಲ್ವಾ? ಈ ಮನೆ ಮಗಳಾಗಿ ಮನೆತನದ ಒಡವೆನೇ ಕದ್ದುಬಿಟ್ಟಿಯ. ಇದ್ರ ವ್ಯಾಲ್ಯೂ ಗೊತ್ತಿಲ್ವಾ ನಿನಗೆ? ಅಸಹ್ಯ ಆಗುತ್ತೆ ನಿನ್ನ ಹತ್ರ ಮಾತಾಡೋದಿಕ್ಕೆ. ನೀನು ಹೇಗೆ ಮಾಡಿದ್ಯಲ್ಲ, ಇದರಿಂದ ಅತ್ತೆಗೆ ಎಷ್ಟು ನೋವಾಗ್ಬೋದು ಅನ್ನೋ ಅಂದಾಜಿದ್ಯಾ ನಿನಗೆ? ತವ್ರ ಮನೆಗೆ ಒಳ್ಳೇದನ್ನು ಬಯಸ್ತಾ ಇರೋ ನೀನು ಯಾವ ಸೀಮೆ ಮಗಳು? ಛೇ, ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ಕೋಣನ್ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಆಗ್ತಾ ಇದೆ. ಬಿಡು, ನಿನಗೆ ಎಷ್ಟು ಉಗಿದ್ರೂ ನೀನು ಈ ಥರ ಚಿಲ್ಲರೆ ಕೆಲಸ ಮಾಡೋದನ್ನು ಮಾತ್ರ ನಿಲ್ಲಿಸಲ್ಲ. ಆದರೆ ಒಂದು ವಿಷಯ ಕೀರ್ತನ, ಇಷ್ಟು ದಿನ ಆಗಿದ್ದಕ್ಕೆಲ್ಲ ನಾನು ಸುಮ್ಮನಿದ್ದೀನಿ, ಆದರೆ ಇನ್ನು ಮುಂದೆ ಆಗೋದಕ್ಕೆ ನೀನು ರೆಡಿ ಇರು. ಲಕ್ಷ್ಮಣ, ಯಾಕೋ ಮೈಯಲ್ಲಿ ಹುಷಾರಿಲ್ವಾ? ಹಾಗೇನಿಲ್ಲಣ್ಣ, ಆರಾಮಾಗಿದ್ದೀನಿ. ಮತ್ತೆ ಹೀಗೆ ಯಾಕೆ ಕೂತಿದೀಯಾ? ಏನಾಯಿತು? ಏನೂ ಇಲ್ಲ ಅಂತ ಹೇಳಿದ್ನಲ್ಲಣ್ಣ. ಅಲ್ಲ ಲಕ್ಷ್ಮಣ, ನೆನ್ನೆಯಿಂದ ನಾನು ಗಮನಿಸ್ತಾ ಇದ್ದೀನಿ, ಏನು ಆಕಾಶ ತಲೆ ಮೇಲೆ ಬಿದ್ದು ಒಂಥರ ಇದೆಯಲ್ಲ, ಏನು ಯೋಚನೆಯಲ್ಲಿ ಕಳೆದು ಹೋಗಿದ್ದೀಯಾ? ಏನಾದರೂ ಆಫೀಸಲ್ಲಿ ತೊಂದರೆನೇನೋ? ಹಾಂ ಅಣ್ಣ,
ಸ್ವಲ್ಪ ಆಫೀಸ್ನಲ್ಲಿ ವರ್ಕ್ಲೋಡ್ ಜಾಸ್ತಿ ಅಲ್ಲ, ಹಾಗಾಗಿ ಸ್ವಲ್ಪ ಟೆನ್ಷನ್. ನೋಡು ಲಕ್ಷ್ಮಣ, ಹೇಗೂ ನಮ್ಮ ಕಾರ್ತಿಕ್ ಆಫೀಸಿಗೆ ಬರ್ತಾ ಇದ್ದಾನೆ. ನಿನ್ನ ಕೆಲಸಗಳನ್ನೆಲ್ಲ ಸ್ವಲ್ಪ ಅವನ ಜೊತೆಲೂ ಶೇರ್ ಮಾಡ್ಕೊಳ್ಳೋ. ಎಲ್ಲ ಕೆಲಸಗಳನ್ನು ಅವನಿಗೂ ಕಲಿಸ್ಕೊಡು. ನೀನು ಎಷ್ಟು ವರ್ಷ ಅಂತ ಎಲ್ಲ ಜವಾಬ್ದಾರಿನೂ ನಿನ್ನ ಹೆಗಲ ಮೇಲೆ ಹೊತ್ಕೋತೀಯಾ? ಇತ್ತೀಚೆಗಂತೂ ನೀನು ಊಟದ ಕಡೆ ಗಮನ ಕೊಡಲ್ಲ, ನಿದ್ದೆ ಕಡೆ ಗಮನ ಕೊಡಲ್ಲ. ಹೀಗಾದರೆ ಹೇಗೋ ಲಕ್ಷ್ಮಣ? ಸ್ವಲ್ಪ ಆಫೀಸ್ ಕೆಲಸಗಳನ್ನು ಕಡಿಮೆ ಮಾಡಿಕೊಂಡು ಮನೆ ಕಡೆ ಗಮನ ಹರಿಸೋ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಹಬ್ಬದ ದಿನಾನು ಎಲ್ಲನೂ ಮರೆತು ಖುಷಿಯಾಗಿರಬಾರ್ದಾ? ನೋಡು, ಹಬ್ಬದ ಕಳೆ ಹೇಗಿದೆ ನೋಡು. ನಗನಾಗ್ತಾ ಇರೋ ಲಕ್ಷ್ಮಣ. ಆಯ್ತಣ್ಣ. ಬನ್ನಿ, ಎಲ್ಲ ಪೂಜೆ ರೆಡಿ ಆಯಿತು. ಲಕ್ಷ್ಮಣ, ಹೋಮ್ ಮಿನಿಟ್ಸ್ ಆರ್ಡ್ರ್ ಆಯಿತು. ನಡೀರಿ ಹೋಗೋಣ. ಎಲ್ಲಮ್ಮ ಕೀರ್ತನ ಇಲ್ಲಿ, ಸತ್ಯ ಇಲ್ಲಿ. ಅವಳೇನು ಕೀರ್ತನ ಏನು ಎದ್ದಿದ್ದಾಳೋ ಮಲಗಿದಾಳ? ನಾನು ರೆಡಿ ಅಮ್ಮ. ಕಾಮೇದ, ಇದು ನಿಜವಾಗ್ಲೂ ನಮ್ಮ ಕೀರ್ತನ ಅಕ್ಕನೇನಾ? ಯಾವ ದೇವ್ರು ಕಂಡುಬಿಟ್ಟೈತೋ ಏನೋಪ್ಪ. ಅರೆ, ಇದು ನಮ್ಮ ಕೀರ್ತನ. ಇಷ್ಟು ಬೇಗ ಇದ್ದು ರೆಡಿ ಆಗಿದೆಯಾ? ಹ್ಞೂ ಚಿಕ್ಕಿ, ಅಮ್ಮ ಹೇಳಿದ ಮಾತನ್ನ ಮೀರೋದಕ್ಕಾಗತ್ತಾ ಹೇಳಿ? ಸೂಪರ್ ಕೀರ್ತನ. ಅತ್ತೆ ಮಾತನ್ನು ನೀನು ಕೇಳ್ತೀಯ ಅಂದರೆ ಅತ್ತೆಗೆ ತುಂಬಾ ಖುಷಿ ಆಗತ್ತೆ. ಥ್ಯಾಂಕ್ ಯು ಸತ್ಯ. ಬಿ ರೆಡಿ ಸತ್ಯ. ಇವತ್ತು ನಿಂಗೆ ಹೇಗೆ ಅವಮಾನ ಮಾಡ್ತೀನಿ ಅಂತ ನೋಡ್ತಾ ಇರು. ರಿತು, ದೀಪ ಹಚ್ಚು. ಅಮ್ಮ, ಕೀರ್ತನ, ನೀವಿನ್ನೂ ಸ್ತೋತ್ರ ಹೇಳಬೇಕಲ್ಲ. ಈಗ ಸ್ತೋತ್ರ ಹೇಳೋ ಸಮಯ. ಇಬ್ರು ಮುಂದೆ ಬನ್ನಿ. ಏ ಹುಡುಗಿ, ಮುಂದೆ ಬಾ. ಕೀರ್ತನ, ನೀನು ಮುಂದೆ ಬಾ. ಈಗ ಸ್ತೋತ್ರನ ಯಾರು ಮೊದಲು ಹೇಳ್ತೀರಿ ಅಂತ ನೀವೇ ನಿರ್ಧಾರ ಮಾಡ್ಕೊಳ್ಳಿ. ನಾನೇ ಹೇಳ್ತೀನಮ್ಮ. ಹೇಗಿದ್ರು ಇವಳು ನೆಟ್ಟಿಗೆ ಹೇಳೋದಿಲ್ಲ. ಅದಕ್ಕೆ ಯಾಕೆ ಸುಮ್ಮನೆ ಅನ್ನೆಸೆಸರಿ ಡಿಸ್ಕಷನ್? ಅದಕ್ಕೆ ನಾನೇ ಹೇಳ್ತೀನಿ. ಈಗ ಬೇಡದೇ ಇರೋ ಮಾತುಗಳನ್ನೆಲ್ಲ ಆಡೋದು ಬಿಟ್ಟು ಮೊದಲು ಸ್ತೋತ್ರ ಹೇಗೆ ಹೇಳಬೇಕು ಅನ್ನೋದನ್ನ ಕಡೆ ಗಮನ ಕೊಡಿ. ನೋಡ್ಕೊಂಡು ಹೇಳೋ ಹಾಗಿಲ್ಲ. ಅತ್ತೆ, ನಿಜವಾಗ್ಲೂ ನೋಡದೆ ಹೇಳಬೇಕಾ? ನಿನ್ನೆನೇ ಹೇಳಿದ್ನಲ್ಲ, ಹೇಗೆ ಕೇಳಿಸ್ತು ನಿನಗೆ? ಆಗೋದಿಲ್ಲ ಅಂದಿದ್ರೆ ಪಂದ್ಯಕ್ಕೆ ಒಪ್ಕೋಬಾರ್ದಾಗಿತ್ತು. ಈಗ ಕೊನೆ ಕ್ಷಣದಲ್ಲಿ ರಾಗ ಎಳೆಯೋದಲ್ಲ. ಇಲ್ಲ ಅತ್ತೆ, ಹಾಗಲ್ಲ. ನಾನು ಹೇಳ್ತೀನಿ.